ಆದಿಯೋಗಿ ಅಂದ್ರೆ ಏನು? ಆದಿ ಅಂದ್ರೆ ಮೊಟ್ಟ ಮೊದಲನೇದು, ಯೋಗಿ ಅಂದ್ರೆ ಗುರು ಅಂದಂಗ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸೂರಜ್. ನೀವೆಲ್ಲ ಹೆಂಗದೆ? ನಾನು ಮಸ್ತೀನಿ, ನೀವೆಲ್ಲ ಮಸ್ತ್ ಅಂತ ನಾನು ತಿಳ್ಕೊತೀನಿ. ನಾವಿವತ್ತು ಹೊಂಟಿದ್ವಿ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇವತ್ತು ನಮ್ಮ ಜೋಡಿ ನಮ್ಮ ಫ್ರೆಂಡ್ ದಿಲೀಪ್ ಅಂತ ಹೇಳಿ. ಹಾಯ್ ದಿಲೀಪ. ದಿಲೀಪ್ ಒಂದು ಹೊಸ ಬೈಕ್ ಐತಿ, ಹೆಂಗಾದ್ರು ಬರ್ರಿ ಹೋಗೋಣ. ಹೆಂಗಾಯ್ತು? ಸೂಪರ್. ಇನ್ನ 60 ಕಿಲೋಮೀಟರ್ ಇದೆನಾ? ನಾವೀಗ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಬಂದಿದ್ದೀವಿ ನಮ್ಮ ಪ್ಲೇಸಿಂದ. ಇನ್ನೂ 60 ಕಿಲೋಮೀಟರ್ ಐತೆ. ಹೆಬ್ಬಾಳೆ ಬಂದೀವಿ ಈಗ. ಸೊ ಬಿಸಿಲಂತೂ ಜಾಸ್ತಿ ಇತ್ತು, ಅದಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಕುಡ್ತೀವಿ. ಎಷ್ಟು ತಾಸು ಬೇಗ? ಇನ್ನೂ ಒಂದು ತಾಸು? 1.5 ತಾಸು. 1.5. ನಾನೇನು ಟ್ರಾಫಿಕಾ? ನಾವೀಗ ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನೊಂದು 5 ಕಿಲೋಮೀಟರ್ ಐತಿ ಈಗ ಡೆಸ್ಟಿನೇಷನ್. ನೀವು ನೋಡ್ಬೋದು ಈ ಗೇಟ, ಭವ್ಯವಾಗೈತಿ ಗೇಟ. ಸದ್ಗುರು ಸನ್ನಿಧಿ ಅಂತ ಹೇಳಿ ಚಂದ ಐತಿ. ಚಲೋ ಮೋಹನ್. ನಾವಂತೂ ಬಂದ್ವಿ, ಗಾಡೀಲಿ ಪಾರ್ಕ್ ಮಾಡಿಬಿಟ್ಟು. ಎಂಟ್ರಿ ಆ್ಯಕ್ಚುಲಿ ಈ ಕಡೆನೂ ಐತಿ ಇಲ್ಲಿ ಎಂಟ್ರಿ. ಈ ಕಡೆ ನೋಡ್ಬೋದು, ಇಲ್ಲಿ ದೇವ್ರ ದರ್ಶನ ತೊಗೊಂಡು ಆ ಕಡೆಯಿಂದ ಆ ಕಡೆ ಹೋಗ್ಬೋದು. ಇಲ್ಲ ನಾವು ಈಗ ಒಳಗಾಶಿ ಹೋಗಿ ಆ ನಂತರ ಐತಲ್ಲ ಒಳಗೆ ಕ್ಯಾಂಪಸ್ದಿಂದ ದೇವ್ರ ದರ್ಶನ ಮಾಡೋಂತ. ಭಾಳ ಕ್ರೌಡೆಡ್ ಅಂತೂ ಅನ್ಸೋದು ನಂಗೆ. ಶಿವರಾತ್ರಿದಾಗ ಎಲ್ಲಿ ಮಟ್ಟ ಇತ್ತು ಜನ? ಶಿವರಾತ್ರಿದಾಗ ಇಲ್ಲಿ ತನಕ ಬರೋಕ್ಕೆ ಆಗಲಿಲ್ಲ. ಹಾಂ, ಅಲ್ಲೇ ಕಮಾನಿಗೆ ವಾಪಸ್. ಹಲೋ, ಶಿವರಾತ್ರಿ ಮೊದಲ ಸೀಸನ್ ಅವಾಗ ಬಂದ್ರೆ ನೀವು ಗ್ರೇಟ. ಮತ್ತು ಇದೇನು ಫ್ರೀನು? ಏನಿಲ್ಲ, ಹೊಸದ. ಆ್ಯಕ್ಚುಲಿ ಬಿಸಿಲು ಭಾಳ ಐತೆ. ಇಂಥ ಬಿಸಿಲಾಗ ಐತಿಲ್ಲ, ಸ್ವಲ್ಪ ಫೋಟೋಸು ವೀಡಿಯೋಸ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೂರ್ಯದು ಕೆಳಗೆ ಹೋಗಲಿ, ಸೂರ್ಯದು ಕೆಳಗೆ ಹೋಗಿಂದ ವೀಡಿಯೋ ಶೂಟಿಂಗ್ ಅದು ನಿಮಗೆ ತೋರಿಸ್ತೀನಿ. ಪ್ರತಿ ಸಲ ನಾವು ಎಲ್ಲೋ ಹೋದಾಗ ಹಿಂಗೆ ಆಗುತ್ತೆ, ಭಾಳ ಬೇಗ ಹೋಗಿರ್ತೀವಿ. ಚಪ್ಪಲಿಗಳನ್ನ ಅಲ್ಲಿ ಆ ಕಡೆಯಿಂದ ನೀವೇನು ಬಂದ್ರೆ ಅಲ್ಲಿ ನೀವು ಚಪ್ಪಲಿ ಅದು ಬಿಟ್ರಂದ್ರೆ ಇಲ್ಲಿ ಬರ್ತಾವೆ ಈ ಕಡೆ. ಸೊ ಅದಕ್ಕೆ ಇಲ್ಲ, ನೀವು ಹಿಂಗೆ ಹಚ್ಚಿ ಬರ್ರಿ. ದರ್ಶನ ಪಾಯಿಂಟಿಂದ ನೀವು ಬರಕ್ಕೆ ಹೋಗ್ಬೇಡ್ರಿ. ಈ ಕಡೆಯಿಂದ ಬಂದೈತಲ್ಲ ನಿಮ್ಮ ಚಪ್ಪಲಿಗಳು ಹತ್ರನೇ ಇರ್ತಾವೆ, ನೀವು ಈ ಕಡೆ ದಂಡಿಗೆ ಬಿಡ್ಬೋದು. ನೀವೀಗ ನೋಡತ್ತೀರಿ ನನ್ನ ಹಿಂದೆ ಆದಿಯೋಗಿ ಸ್ಟ್ಯಾಚ್ಯೂ, ಅಂದರೆ ಶಿವನ ಸ್ಟ್ಯಾಚ್ಯೂ. ಆದಿಯೋಗಿ ಅಂದ್ರೆ ಏನು? ಆದಿ ಅಂದ್ರೆ ಮೊಟ್ಟ ಮೊದಲನೇದು, ಯೋಗಿ ಅಂದ್ರೆ ಗುರು ಅಂದಂಗ. ಯೋಗಿ ವಿಜ್ಞಾನದಾಗ ಏನಂದ್ರಪ್ಪ, ಶಿವಣ್ಣ ಇಲ್ಲಿ ಆದಿಯೋಗಿ ಅಂದರೆ ಮೊಟ್ಟ ಮೊದಲನೇ ಗುರು ಅಂತ ಹೇಳಿ ರೀಪ್ರೆಸೆಂಟ್ ಮಾಡೋ ಸಲುವಾಗಿ ಈ ಒಂದು ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಮೂರ್ತಿಯನ್ನ ಸದ್ಗುರು ಅವರೇ ಇದಾಗಿ ಡಿಸೈನ್ ಮಾಡಿ ಕೆತ್ತಿಸಿದಾರ. ಈ ಥರ ಮೊಟ್ಟ ಮೊದಲನೇ ಸ್ಟ್ಯಾಚ್ಯೂ ಎಲ್ಲ ಆಗಿತ್ತು ಕೊಯಂಬತ್ತೂರದಾಗ ನೀವು ಮುಂಚೆ ನೀವು ನೋಡಿರ್ಬೋದು ಇಂಥ ಒಂದು ಸ್ಟ್ಯಾಚ್ಯೂನ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಆಗಿ ಶಿವನ ಮೂರ್ತಿ ಮುಂದೆ ಐತಲ್ಲ ಒಂದು ನಂದಿ ಐತಿ. ಜೈನ ವೀಕೆಂಡ್ ಸಲುವಾಗಿ ಹೆವಿ ಜನ ಅಂದರೆ ಹೆವಿ ಜನ ಐತಿ ಇಲ್ಲಿ. ಆದಷ್ಟು ನೀವು ವೀಕೆಂಡ್ ಬರೋಕೆ ನೀವು ಅವಾಯ್ಡ್ ಮಾಡಿರಿ. ಅಷ್ಟೇ. ಮತ್ತು ಈಗ ಏನು ಡಿಫ್ರೆನ್ಸ್ ಐತಿ ನೀವು ಬಂದಾಗ? ಜನ ಜಾಸ್ತಿ ಇದ್ದಾರೆ. ಯಾಕೆ ನಾವು ಬಂದಿವಲ್ಲ? ಇಲ್ಲಪ್ಪ, ಇಲ್ಲ ಹಂಗೇನು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್. ಈಗ ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ತ್ರಿಶೂಲ ಒಂದು ಐತಿ ದೊಡ್ಡದು ಅದ ನೋಡ್ರಿ.
ಮೂರ್ತಿ ಮುಂದ್ಗಡೆ ನೋಡ್ರಿ ನೈಸ್ ಕವರ್ ಫೋಟೋ ಫೋಟೋ ಬೇಕಾ ಅದು ಇದು ಓ ಹೌದಾ ನೀವು ಇಲ್ಲಿ ಹಿಂದ್ಗಡೆಯಿಂದನೂ ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿ ಕೆತ್ತನೆ ಮಾಡಿದಾರೆ ಅಂತ ಹೇಳಿ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಆದರೂ ಇಲ್ಲಿ ಬಂದು ವಿಸಿಟ್ ಕೊಡಾಕ ಏನು ಅಡ್ಡಿ ಇಲ್ಲ. ಟೆಂಪಲ್ ಮೇಲ್ಗಡೆನ ಇದು ಮೂರ್ತಿ ಐತಿ. ಟೆಂಪಲ್ ಒಳಗಡೆ ನೀವು ಏನಾರ ಹೋಗ್ಬೇಕಂದ್ರೆ ಲೈನ್ ಹಚ್ಚಬೇಕು. ಶಿವಂದು ಒಂದು ಟೆಂಪಲ್ ಐತಿ, ಹೋಗಿ ನೀವು ದರ್ಶನ ತೊಗೋಬೋದು. ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಲೈನ್ ಸಿಕ್ಕಾಪಡೆ ಲೈನ್ ಐತಿ. ಇಲ್ಲಾಂದ್ರೆ ಒಂದು 100 ಮೀಟರ್ಸ್ ಲೈನ್ ಐತಿ ನೋಡ್ರಿ. ಇಲ್ಲಿ ಇದೇನು ಕಾಣಿಸೈತೆ ಲೈನ, ಇದೆಲ್ಲ ಲೈನ್ ಹೋಗಿ ಇದ್ರಾಗ ಹೋಗಿ ಕೂಡುತ್ತೆ ಟೆಂಪಲ್ ಒಳಗೆ. ಸೊ ವೀಕೆಂಡ್ದಾಗ ನೀವು ಬಂದ್ರೆ ಸ್ವಲ್ಪ ಪೇಷನ್ಸ್ ಅದು ಇಟ್ಕೊಂಬರ್ರಿ, ದರ್ಶನ ಮಾಡಿರಿ. ಟೈಮ್ 6:10 ಆಗೈತಿ, 6:10 ಆಗೈತಿ. ಅರೌಂಡ್ 7 o'clock ಸ್ಟಾರ್ಟ್ ಆಗುತ್ತೆ ಶೋ. ಲೇಸರ್ ಲೈಟಿಂಗ್ ಶೋ ಮೂರ್ತಿ ಮ್ಯಾಗ ಬಿಡ್ತಾರ, ಪ್ರಾಜೆಕ್ಟ್ ಮಾಡ್ತಾರೆ. ಸೊ ಅದನ್ನು ಮುಗಿಸ್ರಿ. ಆಮೇಲೆ ದೆನ್ ಯು ಕ್ಯಾನ್ ಗುಡ್ ಟು ಗೋ. ಹಾಂ, ಯೂಟ್ಯೂಬ್. ಸೊ ಆಲ್ಮೋಸ್ಟ್ ಈಗ 7 o'clock ಆಗೈತಿ. ಮೋಸ್ಟ್ ವೇಟೆಡ್ ಮೂಮೆಂಟ್ಗೆ ನೋಡಕ್ಕೆ ಹೊಂಟಿದ್ದೀವಿ ಈಗ, ಲೇಸರ್ ಶೋ. ಮಗ 2 ಸಲ ನೋಡಿದ್ದೀನಿ ಆದರೆ ಲೇಸರ್ ಶೋ ನಾನಿದು 3ನೇ ಸಲ 3ನೇ ಸಲ ನೋಡಿದೆ. ಒಂದು ರೆಕಾರ್ಡ್ ಬುಕ್ ಆಗತ್ತೆ ಬಿಡು. ಸ್ವಲ್ಪ ಸಮಯದಲ್ಲಿ ಪ್ರಾರಂಭವಾಗಲಿದೆ. ಯೋಗೇಶ್ವರಲಿಂಗಕ್ಕೆ ಆರತಿ ಇರುತ್ತದೆ. ಜಸ್ಟ್ ನಾವು ಲೇಸರ್ ಶೋ, ಲೈಟ್ ಶೋ ಮುಗಿಸ್ಕೊಂಡ್ ಬಂದ್ವಿ. ಹೆಂಗಿತ್ತು ಅದ ಹೆಂಗಿತ್ತ? ಮಸ್ತ್ ಇತ್ತಪ್ಪ, ಭಾಳ ಮಸ್ತ್ ಇತ್ತು. ಖರೇಗಪ್ಪ. ನೀವೇನು ಈ ಮೊಬೈಲ್ದಾಗ ನಾನು ನಿಮ್ಗೆ ತೋರಿಸಿದಿಲ್ಲ ಅಂದ್ರೆ ಮೊಬೈಲ್ದಾಗ ನೀವೇನು ನೋಡತ್ತಿರಲ್ಲ. ಅದಕ್ಕಿಂತ ನೀವು ಇಲ್ಲಿ ಬಂದು ಲೈವ್ ಆಗಿ ನೀವು ನೋಡಿದ್ರೆ ಅಂದ್ರೆ ಐತ್ಲ 1000 ಪಟ್ಟು 1000 ಪಟ್ಟು ಬೆಟರ್ ಆಗಿರುತ್ತೆ. ನೀವು ಲೈವ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರಿ ಅದೊಂದ್ಸಲ. ಆಮೇಲೆ ಲೇಸರ್ ಶೋದಾಗ ಮೇನ್ ಅವರು ಏನೇನು ತೋರಿಸ್ಬೋದು ಇದ್ರಾಗ. ಲೇಸರ್ ಶೋದಾಗ ಆದಿಯೋಗಿ ಹಿಸ್ಟ್ರಿ, ಆದಿಯೋಗಿ ಯಾಕಂದ್ರು, ಅರ್ಧನಾರೀಶ್ವರ ಹೆಂಗಾದ ಶಿವ, ಆಮೇಲೆ ಶಿವನನ್ನ ಆದಿಯೋಗಿ ಅಂತ ಯಾಕಂದ್ರು, ಸಪ್ತ ಋಷಿಗಳ ಬಗ್ಗೆ. ಆಮೇಲೆ ಲೇಸರ್ ಶೋ ಐತಲ್ಲ, ಇದು ಮೂರ್ತಿ ಮ್ಯಾಗ ಅಷ್ಟಲ್ಲ, ಆ ಕಡೆ ಏನದ ಗುಡ್ಡ ಕಾಣತ್ತಲ್ಲ, ಬೆಟ್ಟ ಕಾಣತ್ತಲ್ಲ, ಬೆಟ್ಟದ ಮ್ಯಾಗ ಐತಲ್ಲ ಲೇಸರ್ ಶೋ ಐತೆ ಲಾಸ್ಟ್. ಈಗ ಅನ್ಎಕ್ಸ್ಪೆಕ್ಟೆಡ್ ಅದಂತೂ. ಹಾಂ, ಮುಂಚೆ ಇದು ಇರಲಿಲ್ಲ. ಆದಷ್ಟು ವೀಕೆಂಡ್ದಾಗದು ಬಂದ್ರೂ ಓಕೆ. ನೀವು ಬಸ್ಸಿಂದನೂ ಬರ್ಬೋದು, ಇಲ್ಲಿ ಓನ್ ವೆಹಿಕಲ್ ಇಟ್ಕೊಂಡು ಬರ್ಬೋದು ನೀವು. ಸಿಕ್ಕಾಪಟ್ಟೆ ಇವತ್ತಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದರೂ ಎಕ್ಸ್ಪೆಕ್ಟೇಷನ್ ಅಂತೂ ಮೀರಿಸ್ತು, ಎಕ್ಸಿಡ್ ಮಾಡಿತ್ತು. ಹೆವಿ ಅಪ್ಪ ಟ್ರಾಫಿಕ. ಇವತ್ತಿನ ವಿಲಾಗ್ ಮುಗಿಸೋ ಸಮಯ ಬಂತು. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗ್ಲಿಕ್ಕಾರ ಕಮೆಂಟ್ದಾಗ ಹೇಳ್ರಿ ಏನು ಇಷ್ಟ ಆಗಲ್ಲ ಅಂತ ಹೇಳಿ. ಸೊ ಅಷ್ಟು ಹೇಳ್ತಾ ಮುಂದಿನ ವಿಲಾಗ್ದಾಗ ಸಿಗೋನು. ಮುಂದಿನ ವಿಲಾಗ್ದಾಗ ಮತ್ತೊಂದು ಯಾವ್ದಾರು ಒಂದು ಹೊಸ ಪ್ಲೇಸ್ಗೆ ಹೋಗೋಣ. ಮುಂದಿನ ವಿಲಾಗ್ ಸಿಗೋಣ ಅಂತ ಹೇಳ್ತಾ ಬಾಯ್. ಗುಡ್ ನೈಟ್ ದಿಲೀಪ. ಗುಡ್ ನೈಟ್ ಬ್ರೋ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಚಲೋ, ಗುಡ್ ನೈಟ್, ಬಾಯ್.